ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಅನಗತ್ಯ, ಸಿಎಂ ಆಗುವಂತ ಆಸೆ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರತಕ್ಕಂತ ಹೇಳಿಕೆ ಇದು. ಹಿರಿಯ ನಾಯಕರು ಸಿಎಂ ಕುರ್ಚಿ ಕುರಿತು ಮಾತನಾಡ್ತಾರೆ. ಬೆಂಗಳೂರು ಮತ್ತು ದೆಹಲಿ ನಾಯಕರ ಮಾತೆ ಅಂತಿಮ. ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರವನ್ನ ನೀಡುತ್ತೋ ಆ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಳ್ತೀವಿ. ಬೆಳಗಾವಿಯ ರಾಯಭಾಗದಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಪರವಾಗಿ ಅಂದ್ರೆ ಅವರ ಒಂದು ಹೇಳಿಕೆ ಏನು ಕೊಟ್ಟಿದ್ರು ಆ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಪರ ವಿರೋಧದ ಹೇಳಿಕೆಗಳು ಕೇಳಿಬಂದಿತ್ತು. ಈ ಒಂದು ಬೆನ್ನಲ್ಲೇ ಸದ್ಯ ಈಗ ಸತೀಶ್ ಜಾರಕಿಹೊಳಿ ತನಗೆ ಸಿಎಂ ಆಗ್ತಕ್ಕಂಥ ಆಸೆ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ನಿಮಗೆ ಆಗಬೇಕು ಅನ್ನೋ ಆಸೆ ಇದ್ರಲ್ಲ ಸರ್? ಇಲ್ಲ ಯಾವುದು ಆಸೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ. ಚರ್ಚೆ ಮುಂದೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ ಸಾರಿ, ಅದ್ರ ಬಗ್ಗೆ ನಾ ಏನಿಲ್ಲ ಹೇಳ್ರಿ. ಬೆಂಗಳೂರಾಗೆ ಸಂಬಂಧಪಟ್ಟವ್ರು ಹೇಳ್ಬೇಕಂತ ನಾ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಇಲ್ಲ, ಅದು ನಿಮ್ಗೆ ಆಗಬೇಕು ಅನ್ನೋ ಆಸೆ ಇದ್ರಲ್ಲ ಸರ್? ಇಲ್ಲ ಯಾವುದು ಆಸೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ. ಚರ್ಚೆ ಮುಂದೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ ಸಾರಿ, ಅದ್ರ ಬಗ್ಗೆ ನಾ ಏನಿಲ್ಲ ಹೇಳ್ರಿ. ಬೆಂಗಳೂರಾಗೆ ಸಂಬಂಧಪಟ್ಟವ್ರು ಹೇಳ್ಬೇಕಂತ ನಾ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಇಲ್ಲ, ಅದು ನಿಮ್ಗೆ ಆಗಬೇಕು ಅನ್ನೋ ಆಸೆ ಇದ್ರಲ್ಲ ಸರ್? ಇಲ್ಲ ಯಾವುದು ಆಸೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ. ಚರ್ಚೆ ಮುಂದೆ ನೋಡೋಣ.